ಸ್ಪಷ್ಟವಾದ ಗುರಿ ಮತ್ತು ಮಾರ್ಗ. ಸ್ಪಷ್ಟವಾದ ಗುರಿ ಮತ್ತು ಮಾರ್ಗ ವೆರಿ ಇಂಪಾರ್ಟೆಂಟ್. ಏನು ಸ್ಪಷ್ಟವಾದ ಗುರಿ ಮತ್ತು ಮಾರ್ಗ ಅಂತಂದ್ರೆ ನೀವು ಏನ್ ಆಗ್ಬೇಕು ಅಂತೇಳಿ ಅನ್ಕೊಂಡಿರಲ್ಲ, ಅದು ಸ್ಪಷ್ಟತೆ ಇರಬೇಕು. ಈಗಾಗಲೇ 99% ಜನ ಅಂತೀರಿ ನಾವ್ ಏನ್ ಬೇಕಾದ್ರೂ ಒಂದು ಯಾವ್ದಾದ್ರು ಜಾಬ್ ಆದ್ರೂ ಸಾಧಿಸಲ್ಲ. ಆ ತರ ಜಾಬ್ ಆಗಲ್ಲ. PSI ಆಗ್ಬೇಕು ಅಥವಾ FD ಆಗ್ಬೇಕು ಅಥವಾ PDO ಆಗ್ಬೇಕು ಅಥವಾ KS ಆಗ್ಬೇಕು ಅಥವಾ UPSC ಪಾಸ್ ಮಾಡ್ಬೇಕು, ನಿಮ್ಮಲ್ಲಿ ಸ್ಪಷ್ಟತೆ ಇರಬೇಕು. ಇಲ್ಲ ಒಂದು ದೊಡ್ಡ ಸಂಸ್ಥೆ ಕಟ್ತೀನೋ, ಇಲ್ಲ ಒಂದು ಕ್ಷೇತ್ರದ MLA ಆಗ್ತೀನೋ ಅಥವಾ MP ಆಗ್ತೀನೋ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನೋ, ನಿಮ್ಮಲ್ಲಿ ಕನಸುಗಳು ಹೆಂಗಿರಬೇಕು ಅಂತಂದ್ರೆ ಸ್ಪಷ್ಟವಾಗಿರುವಂತ ಕನಸುಗಳು. ಸುಮ್ಮನೆ ಈಗ ನಾನು ಮೋಟಿವೇಶನ್ ಮಾಡಕ್ ಬಂದಿರಂದ್ರ ಈಗ ನಾನು ನೋಡಿದ ತಕ್ಷಣ ನಾನು ಸ್ವಲ್ಪ ಮೋಟಿವೇಶನ್ ಮಾಡಿದ್ರೆ ಹೆಂಗಾಗ್ತದೆ ಅಂತ ಅನ್ನೋದು, ಅಥವಾ PSI ನೋಡಿದ ತಕ್ಷಣ PSI ಆಗ್ತೀನಿ ಅನ್ನೋದು, ಅಥವಾ ಯಾರೋ ಒಬ್ಬರು MLA ಬಂದ ತಕ್ಷಣ ಒಂದು ಕೈ ನೋಡೇ ಬಿಡೋಣ ಅನ್ನೋದು, ಆ ತರ ಆದ್ರೆ ಆಗಲ್ಲ. ನಿಮಗೆ ಏನಿರ್ಬೇಕಂದ್ರೆ ಸ್ಪಷ್ಟವಾಗಿರುವಂತ ಗುರಿ. ಆ ಸ್ಪಷ್ಟವಾದ ಗುರಿ ಇತ್ತು ಅಂದ್ರೆ ಜೀವನದಲ್ಲಿ ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಇದೆ. ಏನ್ ಆಗಬೇಕು, ನನ್ನ ಮುಂದಿನ ದಿನಮಾನಗಳಲ್ಲಿ ನನ್ನ ಕನಸು ಏನಿದೆ, ನಾ ಏನ್ ಆಗಬೇಕು ಅನ್ನುವಂತ ಕನಸು, ಅದಕ್ಕೆ ನಾವು ನೀರನ್ನು ತುಂಬಿದ್ದೇ ಆಗಿದೆ ಅಥವಾ ಅದಕ್ಕೆ ಆ ಸಸಿಗೆ ನೀರನ್ನು ಹಾಕಿದ್ದೆ ಆದ್ರೂ ಸಕ್ಸಸ್ ಆಗಕ ಸಾಧ್ಯ ಇದೆ. ನೀವು PDO ಆಗ್ಬೇಕು ಅಥವಾ KS ಆಫೀಸರ್ ಆಗಬೇಕು, ಇಲ್ಲಿಂದ ಸಿಲೆಬಸ್ ಸ್ಟಾರ್ಟ್ ಮಾಡಬೇಕು. ಪಾಯಿಂಟ್ ನಂಬರ್ 2 ಇದು ಬಹಳ ಸ್ಪಷ್ಟ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನ ಪಾಸ್ ಮಾಡಬೇಕಾದ್ರೆ 2ನೇ ಪಾಯಿಂಟ್ ಏನಿದೆಯಲ್ಲ ಬಹಳಷ್ಟು ಮುಖ್ಯ ಅನಿಸ್ತದೆ. 5ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಗೌರ್ಮೆಂಟ್ ಪುಸ್ತಕಗಳೇನದಾವ ನಿಮ್ಮ ಕಡೆ ಒಂದ್ ಸ್ವಲ್ಪ ಇರಬೇಕು. ಈಗಿನಿಂದ ನೀವು ಅಧ್ಯಯನ ಮಾಡಕ್ ಪ್ರಾರಂಭ ಮಾಡಬೇಕು. 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ. ಯಾವ್ಯಾವು NCERT ಆಗಿರಬಹುದು, CBSE ಆಗಿರಬಹುದು, ತಮಿಳುನಾಡು ಬುಕ್ಗಳಾಗಿರಬಹುದು, ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆಗಿರಬಹುದು. 9ನೇ ತರಗತಿ ಪುಸ್ತಕದಲ್ಲಿ ಫಸ್ಟ್ ಚಾಪ್ಟರ್ ಇದೆ. ಎಕ್ಸಾಮ್ ಡಿಬೇಟ್ ಒಂದು 13 ಸಾರಿ ಕ್ವಶನ್ ಕೇಳೋಣ. ಮಂಗಳೂರು ಹಾಗೂ ಬೆಂಗಳೂರುಗಳ ಮೇಲೆ ಆಗುವ ಅಕ್ಷಾಂಶ ಯಾವುದು ಅಂತ ಕೇಳ 13 ಉತ್ತರ ಅಕ್ಷಾಂಶ 9ನೇ ತರಗತಿ ಪುಸ್ತಕದಲ್ಲಿ ಇದೆ. ನಾವು ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನು ಓದುವಂತ ಸಮಯದಲ್ಲಿ ಯಾವುದೋ ಓದಕ್ಕೆ ಶುರು ಮಾಡಿಬಿಡ್ತೀವಿ. ಅಲ್ಲೇ ಸಬ್ಜೆಕ್ಟ್ ಅಲ್ಲೇ ಗ್ರಿಪ್ ಇದೆ. ಬೆಳಗಾಂ ಕರ್ನಾಟಕ ರಾಜ್ಯದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಜಿಲ್ಲೆ. 2014 KS ಕ್ವಶನ್ ಕೇಳೋಣ, 2020 KS ಕ್ವಶನ್ ಕೇಳೋಣ, ಅನುಕ್ರಮ ಕೇಳ್ಬಿಡ್ತಾನೆ. ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆ. ಸ್ವಲ್ಪ ಕ್ವಶನ್ ನಾವು ಏನು ತಪ್ಪು ಮಾಡ್ತೀವಿ ಅಂತಂದ್ರೆ, ಎಷ್ಟೋ ಜನ ಏನ್ ತಪ್ಪು ಸಂದೇಶಗಳನ್ನು ಕೊಡ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಬಹಳ ಡಿಫಿಕಲ್ಟ್ ಇದೆ ಅಂತ ಹೇಳ್ತಾರೆ. ಡಿಫಿಕಲ್ಟ್ ಇರಲ್ಲ, ಕ್ವಶನ್ ಪೇಪರ್ ಡಿಫರೆಂಟ್ ಆಗಿರುತ್ತೆ. ಕ್ವಶನ್ ಪೇಪರ್ ಡಿಫಿಕಲ್ಟ್ ಅಲ್ಲ, ಡಿಫರೆಂಟ್. ಮತ್ತೆ ಇತ್ತೀಚಿನ ಕ್ವಶನ್ ಪೇಪರ್ ಟಫ್ ಬರ್ತಾ ಇದ್ದಾವೆ. ಓದಿ ನಾನು ಯಾವ್ದೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ. ಫಸ್ಟ್ ಹೆಂಗಿತ್ತು, ಟಿಪ್ಪು ಸುಲ್ತಾನ್ ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಆಗ್ತಿಲ್ಲ ಅಂತ ಹೇಳಿ ನಾವು 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳಿದ್ವಿ. ಈಗ ಹಂಗಲ್ಲ. 1799 ಮೇ 4ರಂದು ಟಿಪ್ಪು ಸುಲ್ತಾನ್ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಆಗ್ತಿದ್ದಾನು. ಸ್ಪಷ್ಟವಾಗಿ ಹೇಳ್ಕೊಟ್ಟಿರ್ತೀವಿ. ಮತ್ತೆ ಇನ್ನೊಂದು ಹೋಲಿ, ಈಗ ಇತ್ತೀಚಿನ ನಾವು 2025 KS ಕ್ವಶನ್ ಪೇಪರ್ ನೋಡಿದಾಗ ಅಲ್ಲಿ ಹೆಂಗ್ ಕೊಟ್ಟಾನಂತಂದ್ರೆ ಒಂದೇ ಹೇಳಿಕೆ ಸರಿಯಾಗಿದೆ ಅಂತ ಕೊಡ್ತಾರೆ, ಕೇವಲ 2 ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಡ್ತಾರೆ, ಕೇವಲ 3 ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಡ್ತಾರೆ. ಗಾಂಧೀಜಿಯವರ ನೆಚ್ಚಿನ ಗೀತೆ ಯಾವುದು? ವೈಷ್ಣವ ಜನತೋ ತೇನೆ ಕಹಾಯಿ. ಇವೆಲ್ಲ ಎಲ್ಲದವ ಗೌರ್ಮೆಂಟ್ ಪುಸ್ತಕಗಳಲ್ಲಿ. ಅದಕ್ಕೆ ನೀವು ಗೌರ್ಮೆಂಟ್ ಪುಸ್ತಕಗಳನ್ನ ಜಾಸ್ತಿ ಓದೋದ್ರಿಂದ, ಅವುಗಳನ್ನ ಜಾಸ್ತಿ ನಾವು ರಿವಿಷನ್ ಮಾಡೋದ್ರಿಂದ ಅಲ್ಲಿ ಯಾವ್ದು ಓದೋದು? ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ. ಸಮಾಜ ವಿಜ್ಞಾನದಲ್ಲಿ ಯಾವುದು? ಇತಿಹಾಸ, ಅರ್ಥಶಾಸ್ತ್ರ, ಭಾರತದ ಸಂವಿಧಾನ. ಬೇಸಿಕ್ ಹೋದ್ರಿ ನಿಮ್ ಒಮ್ಮೆ ನಾವು ಬುದ್ಧಿ ತರಂಗಿಲ್ಲ. ಬೇಸಿಕ್ ಏನು, 1ನೇ ವಿಧಿ ಯಾವುದು, 2ನೇ ವಿಧಿ ಯಾವುದು, ಸಿಂಪಲ್ ಕ್ವಶನ್ ಗಳನ್ನು ಕೇಳ್ಕೊತ ಹೋಗ್ತಾರೆ. 21ನೇ ವಿಧಿ, ಸಂವಿಧಾನದ 21ನೇ ವಿಧಿ ಏನ್ ಹೇಳ್ತದೆ? ಜೀವಿಸುವುದರ ಬಗ್ಗೆ ಹೇಳ್ತದೆ. ಹೆಂಗ್ ಜೀವಿಸುವುದು? ಅತ್ಯಂತ ಗೌರವದಿಂದ ಜೀವಿಸುವುದು. ಆಗ್ಲೇ ಸರ್ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಜೀವನದಲ್ಲಿ ಹೆಂಗ್ ನೀವು ಬದುಕಬೇಕು ಅಂತ ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದ್ರು. ಸಂವಿಧಾನದ 21ನೇ ವಿಧಿ ಏನ್ ಹೇಳ್ತದೆ? ಜೀವಿಸುವುದರ ಬಗ್ಗೆ. ಬಟ್ KS ಓದಕ್ ಶುರು ಮಾಡಿದ್ರೆ ಅಂದ್ರೆ ಅದಕ್ಕೆ ಇನ್ನೂ ಡೆಪ್ತ್ ಆಗಿ ಓದಬೇಕು. ಬರೀ 21ನೇ ವಿಧಿ ಜೀವಿಸುವುದರ ಬಗ್ಗೆ ಅಷ್ಟೇ ಹೇಳಂಗಿಲ್ಲ, ಸಾಯುದ್ರ ಬಗ್ಗೆ ಹೇಳ್ಬೋದು. ಸಂವಿಧಾನದ 21ನೇ ವಿಧಿ ಹೆಂಗ್ ಸಾಯುವುದು? ಗೌರವದಿಂದ ಸಾಯುವುದು. ಭಾರತ ಸಂವಿಧಾನದ 21ನೇ ವಿಧಿ ದಯಾಮರಣಕ್ಕೆ ಅವಕಾಶ ಕೊಟ್ಟ. ಸಾಯುವುದಂದ್ರೆ ಏನು? ದಯಾಮರಣ ಅಂತ ಹೇಳ್ತೀವಿ. ಪ್ರಪಂಚದಲ್ಲಿ ದಯಾಮರಣಕ್ಕೆ ಅವಕಾಶ ಕೊಟ್ಟ ಮೊದಲ ದೇಶ ಅಂದ್ರೆ ನೆದರ್ಲ್ಯಾಂಡ್. ದಯಾಮರಣ ಅಂದ್ರೆ ಏನು? ಭಾರತ ಸಂವಿಧಾನಬದ್ಧವಾಗಿ ಸಾಯುವುದು.
ಯಾವ ಪ್ರಕರಣ? ಅರುಣಾ ಶಾಂಭೋಗ್ ಅಂತ ಹೇಳಿ ಕೇಳಿದ್ರೆ ಸರ್, ಅರುಣಾ ಶಾಂಭೋಗ್ ಅನ್ನುವಂತ ಹೆಣ್ಣು ಮಗಳು ಉತ್ತರ ಕನ್ನಡ ಜಿಲ್ಲೆಯ ಹಳದಿಪುರದ ಒಂದು ನರ್ಸ್. ಅವಳು ಮುಂಬೈದಲ್ಲಿ ನರ್ಸ್ ಆಗಿ ಕೆಲಸ ಮಾಡುವಂತ ಸಮಯದಲ್ಲಿ ಭರತ್ವಾಲ್ ಸೋನಾಲಾಲ್ ವಾಲ್ಮೀಕಿ ಅನ್ನುವಂತ ವ್ಯಕ್ತಿ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡಿ ಅವಳು ಯಾರಿಗಾದ್ರೂ ಹೇಳಬಹುದು ಅಂತ ತಿಳ್ಕೊಂಡು ನಾಯಿ ಕಟ್ಟುವಂತ ಸರಪಳಿಕೊಂಡು ಬಿಗಿತಾನೆ. ಬಿಗಿದಂತ ಸಮಯದಲ್ಲಿ ದೇಹದಿಂದ ರಕ್ತ ಸಂಪೂರ್ಣ ಮೆದುಳಿಗೆ ಹೋಗಬೇಕಾಗಿರುವಂತ ರಕ್ತ ಸ್ಟಾಪ್ ಆಗ್ತದೆ. ಅವಳು ಕೋಮಾ ಸ್ಥಿತಿಗೆ ಹೋಗ್ತಾಳೆ. 1 ವರ್ಷ 2 ವರ್ಷ 3 ವರ್ಷ 4 ವರ್ಷಗಳ ಕಾಲ ಕೋಮಾ ಸ್ಥಿತಿಯಲ್ಲಿದ್ದಾಗ ತಂದಿಲ್ಲ, ತಾಯಿಲ್ಲ, ಯಾವಿಲ್ಲ. ಅವ್ರ ಫ್ರೆಂಡ್ ಇದ್ರು ಪಿಂಕಿ ರಾಣಿ ಅಂತ ಹೇಳಿ, ಅವಳು ಆರೈಕೆ ಮಾಡ್ತಾಳೆ. ಆರೈಕೆ ಮಾಡಿ ಆಗಲ್ಲ, ಇವರೇನೋ ಕೋಮಾ ಸ್ಥಿತಿ ಹೊರಗೆ ಬರಂಗಿಲ್ಲ ಅಂತ ತಿಳ್ಕೊಂಡು ನಮ್ಮ ಸುಪ್ರೀಂ ಕೋರ್ಟಿಗೆ ಒಂದು ಪತ್ರ ಬರೀತಾಳೆ. ಸಂವಿಧಾನದ 21ನೇ ವಿಧಿಯ ಪ್ರಕಾರ ಏನಂದ್ರೆ, ಈ ರೀತಿಯಾಗಿ ಅರುಣಾ ಶಾಂಭೋಗ್ ಬಹಳ ಕಷ್ಟದಲ್ಲಿದ್ದಾಳೆ, ಬಹಳ ತೊಂದರೆ ಅನುಭವಿಸ್ತಾ ಇದ್ದಾಳೆ, ದಯವಿಟ್ಟು ನೀವು ಅವಳಿಗೆ ಸಾಯಲಿಕ್ಕೆ ಅವಕಾಶ ಕೊಡಿ. ಅವಾಗ ಸಂವಿಧಾನದ 21ನೇ ವಿಧಿ ಇರ್ತದೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವಳಿಗೆ ಸಾಯಲಿಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿ ದಯಾಮರಣದಲ್ಲಿ 4 ಪ್ರಕಾರ: ಐಚ್ಛಿಕ ದಯಾಮರಣ, ಅನೈಚ್ಛಿಕ ದಯಾಮರಣ, ಸಕ್ರಿಯ ದಯಾಮರಣ, ನಿಷ್ಕ್ರಿಯ ದಯಾಮರಣ. ಅವಳಿಗೆ ಕೊಟ್ಟಿದ್ದು ಯಾವ ಅಂತಾರೆ ನಿಷ್ಕ್ರಿಯ ದಯಾಮರಣ. ನಿಷ್ಕ್ರಿಯ ದಯಾಮರಣ ಅಂದ್ರೆ ಜೀವ ಏನು ನೀರಾಗಿರಬಹುದು, ಅವಳಿಗೆ ಊಟ ಆಗಿರಬಹುದು, ಸ್ಟಾಪ್ ಮಾಡ್ತಾರ. ಸ್ಟಾಪ್ ಮಾಡಿದ್ರೆ ಒಂದು 20-21 ಅವಳು ಮರಣ ಮಾಡ್ತಾರೆ. ಇದು ಬಹಳ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆ. ದಯಾಮರಣ ಸಂವಿಧಾನದ ಯಾವ ವಿಧಿಯಲ್ಲಿ ಅವಕಾಶ ಇದೆ? 21ನೇ ವಿಧಿ. ನೋಡಿ, 21ನೇ ವಿಧಿ ಬರೀ ಜೀವಿಸಿದಳಾಗಿಲ್ಲ, ದಯಾಮರಣಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲ, ಇದೇ ಸಂವಿಧಾನದ 21ನೇ ವಿಧಿ ಏನ್ ಹೇಳ್ತದಂದ್ರೆ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡೋಕೆ ಅವಕಾಶ ಇದೆ. ಲಾಸ್ಟ್ ಸರ್ ಹೇಳಿದ್ರಲ್ಲ, ಬಾಳ ಸಂಗಾತಿ ನಾವು ಯಾರನ್ನ ಇಷ್ಟಪಡ್ತೀವೋ ಅವರ ಮದುವೆ ಆಗ್ಬೋದು, ಆದ್ರೆ ಅವರು ಕೂಡ ನಮ್ಮನ್ನು ಇಷ್ಟಪಡಬೇಕು. ಸಂವಿಧಾನದಲ್ಲಿ ಕ್ವಶನ್ ಆಗಿದೆ ಇದು. ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ಸಂವಿಧಾನದ 21ನೇ ವಿಧಿ. ಬಾಳ ಸಂಗಾತಿ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅಷ್ಟೇ ಅಲ್ಲ, ಇದೇ ಸಂವಿಧಾನದ 21ನೇ ವಿಧಿ ಏನಂತಂದ್ರೆ, ಒಬ್ಬ ಪುರುಷ ಮಹಿಳೆಯನ್ನ ಸತತ 18 ಸೆಕೆಂಡ್ಗಳ ಕಾಲ ನೋಡಿದ್ರೆ ಅದು ಲೈಂಗಿಕ ದೌರ್ಜನ್ಯ ಅಂತ ಹೇಳಿ ಕೇಸ್ ಹಾಕ್ತಾ ಇದೆ. ನೀವು ಸಂವಿಧಾನ ಎಕನಾಮಿಕ್ಸ್ ಎಷ್ಟು ಚೆನ್ನಾಗಿದೆ. ಎಕನಾಮಿಕ್ಸ್ ಯಾರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ? ಆಡಮ್ ಸ್ಮಿತ್ ಅವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದು? ಎಕ್ಸಲೆಂಟ್, ದ ವೆಲ್ತ್ ಆಫ್ ನೇಷನ್. ಅಭಿವೃದ್ಧಿ ವ್ಯಾಖ್ಯಾನವನ್ನು ಮಂಡಿಸಿದವರು ಯಾರು? ಶಾಮ್ಯುವೆಲ್. ಮಾನವನ ಆಶಯಗಳು ಅನಂತವಾಗಿವೆ, ಸಾಧನ ಸಂಪನ್ಮೂಲಗಳು ಮಿತವಾಗಿವೆ ಅಂತ ಹೇಳಿದವರು ಯಾರು? ಲಿಯೋನಲ್ ರಾಬಿನ್ಸನ್. ಒಂದು ದೇಶದ ಗಡಿಯೊಳಗೆ ಉತ್ಪಾದನೆಯಾಗುವ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು ಏನೆಂದು ಕರೆಯುತ್ತಾರೆ? ಜಿಡಿಪಿ. ಜಿಡಿಪಿಯಲ್ಲಿ ಸವಕಳಿ ಕಳೆದರೆ ಎನ್ಡಿಪಿ. ಜಿಡಿಪಿ ಜೊತೆ ವಿದೇಶಿ ಲಾಭವನ್ನು ಸೇರಿಸಿದರೆ ಜಿಎನ್ಪಿ. ಜಿಎನ್ಪಿ ಸವಕಳಿ ಕಳೆದರೆ ಎನ್ಎನ್ಪಿ. ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದ ಉತ್ತರವೇ ತಲಾ ಆದಾಯ. ಎಷ್ಟು ಸಿಂಪಲ್ ಇದೆ ಇದು. ಪಿಯುಸಿ ಪುಸ್ತಕದಲ್ಲಿ ಇದೆ ಮಾಹಿತಿ. ನೀವು ಮೊದಲು ಏನು ಪ್ರಾರಂಭ ಮಾಡ್ಬೇಕಂದ್ರೆ ಓದಕ್ ಪ್ರಾರಂಭ ಮಾಡಬೇಕು. ನೀವು ಎಷ್ಟು ದಿನ ಓದ್ತೀರಿ, ಎಷ್ಟು ದಿನ ಪರಿಶ್ರಮ ಪಡ್ತೀರಿ, ಈ ಒಂದು ದಿನಮಾನಗಳಲ್ಲಿ ನಿಮ್ಮ ಕಾಲೇಜ್ ದಿನಮಾನಗಳಲ್ಲಿ ಎಷ್ಟು ನೀವು ಕಷ್ಟ ಪಡ್ತೀರಿ, ಅಷ್ಟು ನೀವು ಬೇಗ ಸಕ್ಸಸ್ ಆಗ್ತೀರಿ. ನೆಕ್ಸ್ಟ್ ಪಾಯಿಂಟ್, ಇನ್ಯಾರು ಚೇಂಜ್ ಮಾಡತ್ತಾರಲ್ಲ ಊರಿಗೆ ಹೇಳಿರ್ಬೇಕಾದ್ರೆ ಬುಕ್ ಲಿಸ್ಟ್ ತಗೊಂಡ್ಬಿಡಿ. ಈ ಸರ್ ನಿಮ್ ಕಡೆ ಇರಲಿ ಬುಕ್ ಲಿಸ್ಟ್. ಇತಿಹಾಸ ಸಂಜೀವಿನಿ ನಾನೇ ಬರೆದಂತ ಪುಸ್ತಕ. ಇತಿಹಾಸ ಸಂಜೀವಿನಿ, SS ಭಂಡಾರಿಮಠ್. ನೀವು KS ಬರೀಬೇಕಾದ್ರೆ ಇತಿಹಾಸ ಕೆ ಸದಾಶಿವರಾವ್. ಭೂಗೋಳ ಸಂಜೀವಿನಿ, ಭೂಗೋಳ ಡಾಕ್ಟರ್ ರಂಗನಾಥ್. ಸಂವಿಧಾನ ಲಿಸ್ಟ್ ಬರ್ಕೊಂಡ್ಬಿಡಿ ಎಲ್ಲ ನೀಟಾಗಿ. ಸಂವಿಧಾನ PS ಗಂಗಾಧರ್ ಮತ್ತು ಲಕ್ಷ್ಮೀಕಾಂತ್. ಸಂವಿಧಾನ PS ಗಂಗಾಧರ್ ಮತ್ತು ಲಕ್ಷ್ಮೀಕಾಂತ್. ವಿಜ್ಞಾನ VRS ವೆಂಕಟರಮಣ ಸ್ವಾಮಿ ಮತ್ತು KM ಸುರೇಶ್. ಬಹಳ ಚೆನ್ನಾಗಿದೆ. ಮಾನಸಿಕ ಸಾಮರ್ಥ್ಯ ಮಂಜುನಾಥ್ ಪಾಡಿಗಿ. ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಮಂಜುನಾಥ್ ಪಾಡಿಗಿ. ಎಕನಾಮಿಕ್ಸ್ ರಾಘವೇಂದ್ರ ಸಿಡ್ಲಗಟ್ಟಿ. ಎಕನಾಮಿಕ್ಸ್
ಇಲ್ಲಾಂದ್ರೆ ಗರಡಿ ಕೃಷ್ಣಮೂರ್ತಿ ಯಾವ್ದಾದ್ರು ಒಂದು ತಗೊಳ್ರಿ. ಪರಿಸರ ಅಧ್ಯಾಯ PV ಭೈರಪ್ಪ ಅಥವಾ ವಿನೋದ್ ಕುಮಾರ್ ಚವಾಣ್ ಯಾವ್ದಾದ್ರು ಒಂದು ತಗೊಳ್ಳಿ. ಫೇಸ್ಬುಕ್ ಲೈವ್ ಬಿಟ್ರೆ ಪ್ರಚಲಿತ ಘಟನೆಗಳು ನೋಡಿ, ದಿನಪತ್ರಿಕೆಗಳು, ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಅರಿವು, ಇಷ್ಟು ಮೆಟೀರಿಯಲ್ ನಿಮ್ಮ ಕಡೆ ಇರಲಿ. ಇದು ಬೇಸಿಕ್. ಇದು ನೀವು ಯಾವ್ದಾದ್ರು ಕಾಂಪಿಟೇಟಿವ್ PSI ಆಗಿರ್ಬೋದು, FD ಆಗಿರ್ಬೋದು, KS ಆಗಿರ್ಬೋದು, ಯಾವುದೇ ಎಕ್ಸಾಮ್ಗಳನ್ನ ಬರೀಬೇಕಾದ್ರೆ ಈ ಮೂಲ ಮೆಟೀರಿಯಲ್ ನಿಮ್ಮ ಕಡೆ ಇರಬೇಕು. ಇದೊಂದು ಸೆಟ್ ನೀವು ಈಗ ತೋರಿ ಇಲ್ಲ ಒಂದೊಂದು ತೋಡ್ರಿ, ಒಂದ್ ತೋಡೋದು ನೀಟಾಗಿ ಓದ್ಕೊಂಡು ಮತ್ ನೆಕ್ಸ್ಟ್ ಒಂದು ತೋಡ್ರಿ. ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಪುಸ್ತಕಗಳನ್ನ ಖರೀದಿ ಮಾಡಿ. ಆ ಪುಸ್ತಕಗಳು ನಿಮ್ಗೆ ದೊಡ್ಡ ಶಕ್ತಿ ಆಗ್ತವೆ, ಅವು ಜ್ಞಾನವನ್ನು ಕೊಡ್ತವೆ. ಅನವಶ್ಯಕವಾಗಿರುವಂತ ಖರ್ಚುಗಳನ್ನು ಬಿಟ್ಟು ಈ ಪುಸ್ತಕಗಳನ್ನು ಖರೀದಿ ಮಾಡೋದ್ರಿಂದ ನನ್ನ ಪ್ರಕಾರ ಎಲ್ಲ ಒಂದು ಸೆಟ್ ಹಿಡಿದ್ರು ನಿಮಗೆ ಒಂದು 3-4 ಸಾವಿರ ರೂಪಾಯಿ ಬಂದ್ಬಿಡುತ್ತೆ. ಒಂದು 4 ಸಾವಿರ ರೂಪಾಯಿದಲ್ಲಿ ಈ ಒಂದು ಸೆಟ್ ನಿಮ್ ಕಡೆ ಇತ್ತು ಅಂತಂದ್ರೆ ದಿನನಿತ್ಯಗಳನ್ನು ಓದುವುದರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಇದು ಇಂಪಾರ್ಟೆಂಟ್ ಆಗಿರುವಂತದ್ದು. ನಾನು ಟೋಟಲ್ 8 ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡೀನಿ. ಗೌರ್ಮೆಂಟ್ 8 ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡೀನಿ. ಮತ್ತೆ ಸುಮಾರು 10-15 ವರ್ಷ ಈ ಒಂದು ಫೀಲ್ಡ್ ಅಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದು ನಾನು ಕಂಡುಕೊಂಡಿರ್ತಕ್ಕಂಥ ಹೊಸ ಪುಸ್ತಕಗಳ ಪಟ್ಟಿ ನಿಮಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಪಾಯಿಂಟ್, ನೋಟ್ಸ್ ಮಾಡಿಕೊಳ್ಳುವುದು ವೆರಿ ಇಂಪಾರ್ಟೆಂಟ್. ನೋಟ್ಸ್ ಮಾಡಿಕೊಳ್ಳುವುದರಲ್ಲಿ 2 ನೋಟ್ಸ್ಗಳಿದಾವೆ. ಒಂದು ಲಾಂಗ್ ಫಾರ್ಮೆಟ್ ನೋಟ್ಸ್, ಇನ್ನೊಂದು ಅತ್ಯಂತ ಚಿಕ್ಕದಾಗಿರುವಂತ ನೋಟ್ಸ್ ಗಳನ್ನು ಮಾಡ್ಕೋಬೇಕು. ನೀವು ಎಷ್ಟು ಓದ್ತಿರೋ ಆ ಓದಿದ 2 ಪಟ್ಟು ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ನಿಮ್ಮದೇ ಇರುವಂತ ನೋಟ್ಸ್ ಯಾವ್ದೋ ಎಷ್ಟೋ ಜನ ಕೇಳ್ತಾರೆ, ಸರ್ ನೀವು ನೋಟ್ಸ್ ಅದ ಅನ್ಕೊಂಡ್ರಿ, ನೀವು ಬರ್ತ ನೋಟ್ಸ್ ಅದ ಅನ್ಕೊಂಡ್ರಿ. ಅದು ಆತರ ಅಲ್ಲ, ನಿಮ್ಮದೇ ಇರುವಂತ ನೋಟ್ಸ್ ಮಾಡ್ಕೋಬೇಕು. ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ದೂರಸಮುದ್ರದ ಹೊಯ್ಸಳರು. ಆ ನೋಟ್ಸ್ ಅನ್ನ ಹೇಗಿರಬೇಕು ಅಂತಂದ್ರೆ ಅತ್ಯಂತ ಅಚ್ಚುಕಟ್ಟಾಗಿರುವಂತ ಹ್ಯಾಂಡ್ ರೈಟಿಂಗ್ಗಳು, ಆಮೇಲೆ ಸ್ಥಾಪಕ ಯಾರು, ರಾಜಲಾಂಛನ ಯಾವುದು, ಆ ಮನೆತನಕ್ಕೆ ಭೇಟಿ ಕೊಟ್ಟಂತ ವಿದೇಶಿಗರ ಯಾರು, ಆ ವಿದೇಶಿಗರ ಬರೆದಂತ ಪ್ರಸಿದ್ಧವಾಗಿರುವಂತ ಗ್ರಂಥಗಳು ಯಾವುವು, ರಾಜ ಮಹಾರಾಜರ ಪ್ರಸಿದ್ಧವಾಗಿರುವಂತಹ ಬಿರುದುಗಳು ಯಾವುವು, ಇವುಗಳನ್ನ ನೀವು ಅಧ್ಯಯನ ಮಾಡುವುದರಿಂದ, ಆ ನೋಟ್ಸ್ ಗಳನ್ನ ಮಾಡಿಕೊಳ್ಳುವುದರಿಂದ, ಮತ್ತೆ ಹೆಂಗ್ ನೋಟ್ಸ್ ಇರಬೇಕು ಅಂದ್ರೆ ಟ್ರಿಕ್ ಗಳನ್ನ ಯೂಸ್ ಮಾಡಬೇಕು. ನಿಮ್ಮದೇ ಆಗಿರುವಂತಹ ಟ್ರಿಕ್ಗಳು ಹೇಳಿ. ನಾನು ಟ್ರಿಕ್ ಹೇಳ್ತೀನಿ. ಸೋಮು 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 ಶಾಲು चुनी सभी मुझको खाना हुआ तगो चलेगा. ಸೋಲಿಗರು ಕರ್ನಾಟಕ, ಮುಂಡರು ಜಾರ್ಖಂಡ್, ಚಾಂಪಿಯನ್ ಅಂಡಮಾನ್ ನಿಕೋಬಾರ್, ಲುಸಿಯಾ ಮಿಜೋರಾಂ, ಚುಟಿಯಾ ಅಸ್ಸಾಂ, ಮೀನರು ರಾಜಸ್ಥಾನ್, ಸಂತಾನರು ಪಶ್ಚಿಮ ಬಂಗಾಳ, ಬಿಲ್ಲರು ಗುಜರಾತ್, ಮುರಾರಿ ಮಧ್ಯಪ್ರದೇಶ್, ಜರ್ವಾ ಅಂಡಮಾನ್ ನಿಕೋಬಾರ್, ಕೊಂಡರು ಒಡಿಸ್ಸಾ, ಕಾಸಿ ಮೇಘಾಲಯ, ನಾಗಾಲ್ಯಾಂಡ್, ಉರ್ಲಿ ಕೇರಳ, ವರ್ಲಿ ಮಹಾರಾಷ್ಟ್ರ, ತೋಡಿಗ ತಮಿಳುನಾಡು, ಗೊಂಡ ಮಧ್ಯಪ್ರದೇಶ್, ಚೆಂಚು ಆಂಧ್ರ ಪ್ರದೇಶ್, ಲೆಪ್ಚಾ ಸಿಕ್ಕಿಂ, ಗಡ್ಡಿ ಹಿಮಾಚಲ ಪ್ರದೇಶ್. ಇಂಥ ಒಂದು 1000 ಫಾರ್ಮುಲಾಗಳನ್ನ ರೆಡಿ ಮಾಡಿದ್ದೀವಿ. ಇದು ಏನು ಅಂತಂದ್ರೆ ಭಾರತ ದೇಶದ ಪ್ರಮುಖವಾಗಿರುವಂತಹ ಬುಡಕಟ್ಟು ಜನಾಂಗ ಇದು. ನಮ್ಮ ದೇಶದ ಪ್ರಮುಖವಾಗಿರುವಂತಹ ಬುಡಕಟ್ಟು ಜನಾಂಗ. ಈ ಕ್ವಶನ್ ಹಿಂಗೆ ಕೇಳ್ಬಿಡ್ತಾರೆ, ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುವು, ಪ್ರಮುಖ ಹುಲ್ಲುಗಾವಲುಗಳು ಯಾವುವು, ಪ್ರಮುಖ ಬೆಟ್ಟಗಳು ಯಾವುವು, ಬೆಟ್ಟಗಳ ವಿಧಗಳು ಯಾವುವು, ಮಣ್ಣಿನ ವಿಧಗಳು ಯಾವುವು, ಬೆಳೆಗಳ ವಿಧಗಳು ಯಾವುವು, ದೇಶದಲ್ಲಿ ಯಾವ ದಿಕ್ಕಿಗಳಿಗೆ ನದಿಗಳು ಹರಿತಾ ಇರ್ತವೆ, ಆ ನದಿಗಳಿಗೆ ಉಪನದಿಗಳ ವಿಶೇಷ ಏನು, ನದಿ ಪಾತ್ರ ಯಾವ ರೀತಿ ಹರಿತದೆ, ನದಿಗಳು ನಿರ್ಮಾಣ ಮಾಡುವ ಜಲಪಾತಗಳ ಮೇಲೆ ಕ್ವಶನ್ ಕೇಳ್ತಾನೆ. ಅಂದ್ರೆ ಗೌರ್ಮೆಂಟ್ ಪುಸ್ತಕದಲ್ಲಿರುವಂತಹ ಪಾಯಿಂಟ್ಗಳು ಏನದವಲ್ಲ, ಆ ಪಾಯಿಂಟ್ಗಳನ್ನ ನೀಟಾಗಿ ನೀವು ನೋಟ್ಸ್ ಮಾಡಿಕೊಡೋದು ಬಹಳ ಇಂಪಾರ್ಟೆಂಟ್. ಕತೆ ಬರಿಬಾರದಲ್ಲಿ ಕತೆ ಕವನಗಳನ್ನು ಬರೆಯೋದಲ್ಲ, ಆ ನೋಟ್ಸ್ ಎಲ್ಲ ಹೆಂಗಿರ್ಬೇಕಂದ್ರೆ ಬಹಳ ಕಡಿಮೆ. ಈಗ 106 ತಿದ್ದುಪಡಿಗಳಾಗ್ಯಾವ, ಸಂವಿಧಾನದ 106 ತಿದ್ದುಪಡಿಗಳನ್ನು ಬರೆಯೋದಲ್ಲ. ಅಲ್ಲಿ 106 ತಿದ್ದುಪಡಿಗಳಲ್ಲಿ ಮೊದಲ ತಿದ್ದುಪಡಿ ಯಾವುದು, 7ನೇ ತಿದ್ದುಪಡಿ ಯಾವುದು, ಸಂವಿಧಾನದ 11ನೇ ತಿದ್ದುಪಡಿ ಏನು ಹೇಳ್ತದೆ, ನಮ್ಮ ದೇಶದ ರಾಜ ಮಹಾರಾಜರ ಬಿರುದು ಭಾಗಗಳನ್ನು ರದ್ದು ಮಾಡಿದ ತಿದ್ದುಪಡಿ ಯಾವುದು, ಭಾರತ ದೇಶದ ರಾಜ ಮಹಾರಾಜರ ಬಿರುದು ಭಾವನೆಗಳನ್ನು ರದ್ದು ಮಾಡಿದ ತಿದ್ದುಪಡಿ ಯಾವುದು, 26ನೇ ತಿದ್ದುಪಡಿ. ಯಾವ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಎನ್ನುವರು, 42ನೇ ತಿದ್ದುಪಡಿ. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ರದ್ದು ಮಾಡಲಾಯಿತು, 44ನೇ ತಿದ್ದುಪಡಿ. ಯಾವ ತಿದ್ದುಪಡಿಯನ್ನು ಮೊರಾರ್ಜಿ ದೇಸಾಯಿ ತಿದ್ದುಪಡಿ ಎಂದು ಕರೆಯುತ್ತಾರೆ, 44ನೇ ತಿದ್ದುಪಡಿ. ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುವ ತಿದ್ದುಪಡಿ ಯಾವುದು, 52ನೇ ತಿದ್ದುಪಡಿ. ಪಂಚಾಯಿತಿ ವ್ಯವಸ್ಥೆ ಬಗ್ಗೆ ಹೇಳುವ ತಿದ್ದುಪಡಿ ಯಾವುದು, 73ನೇ ತಿದ್ದುಪಡಿ. ನಗರಾಡಳಿತದ ಬಗ್ಗೆ ಹೇಳುವ ತಿದ್ದುಪಡಿ ಯಾವುದು, 74ನೇ ತಿದ್ದುಪಡಿ. ನಮ್ಮ ದೇಶದಲ್ಲಿ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಹೇಳಿದ ತಿದ್ದುಪಡಿ ಯಾವುದು,
86ನೇ ತಿದ್ದುಪಡಿ. ಹೌದಲ್ಲ? ವಿಧಾನಸಭೆ ಹಾಗೂ ಲೋಕಸಭೆಯ ಸಚಿವ ಸಂಪುಟದ ಗಾತ್ರ ಶೇಕಡ 15ರಷ್ಟು ಮೀರಬಾರದು. 91ನೇ ತಿದ್ದುಪಡಿ. ಜಿಎಸ್ಟಿ ಬಗ್ಗೆ ಹೇಳುವ ತಿದ್ದುಪಡಿ ಯಾವುದು? 101ನೇ ತಿದ್ದುಪಡಿ. ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಹೇಳುವುದು 102ನೇ ತಿದ್ದುಪಡಿ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಶೇಕಡ 10ರಷ್ಟು ಮೀಸಲಾತಿ ಕೊಡಬೇಕು. 103ನೇ ತಿದ್ದುಪಡಿ. ಇತ್ತೀಚೆಗೆ ಏನ್ ತಿದ್ದುಪಡಿಗಳಾಗಿರ್ತಾವಲ್ಲ ಅವುಗಳನ್ನು ನೀಟಾಗಿ ಡಪ್ತಾಗಿ ನೋಟ್ಸ್ ಮಾಡ್ಕೋಬೇಕು. ಎಲ್ಲಿ ಪೇಪರ್ಗಳನ್ನು ಓದುವುದರ ಮೂಲಕ ಪ್ರಜಾವಾಣಿ ಪೇಪರ್ದಲ್ಲಿ ಫಸ್ಟ್ ಪುಟ, ಲಾಸ್ಟ್ ಪುಟ, ಮಧ್ಯದಲ್ಲಿರುವಂತ 2 ಪುಟ, 4 ಪುಟ ಪರ್ಫೆಕ್ಟ್ ಆಗಿ ಓದ್ಬಿಟ್ರೆ ಸಾಕು. ಲೋಕಲ್ ನ್ಯೂಸ್ಗಳು ಓದೋದಲ್ಲ. ಫಸ್ಟ್ ಪುಟದಲ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಸ್ಪೋರ್ಟ್ಸ್ ಸಂಬಂಧಪಟ್ಟಂತೆ ಮತ್ತು ಎಕನಾಮಿಕ್ಸ್ ಲಿಂಕ್ ಸಂಬಂಧಪಟ್ಟಂತ ಅಂಶಗಳನ್ನು ಓದಿ ಅವಳ ನೋಟ್ಸ್ ಮಾಡಿಕೊಂಡು ನೀವು ಪರ್ಫೆಕ್ಟ್ ಇಟ್ಕೊಂಡು ಸಾಕು. ನೆಕ್ಸ್ಟ್ ಪಾಯಿಂಟ್, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸುವುದು ಮತ್ತು ಬಿಡಿಸುವುದು. ಅದರಲ್ಲಿ 3 ರೀತಿಯ ವಿಭಾಗಗಳನ್ನು ಓದ್ತೀವಿ ನಾವು. ಕೆಪಿಎಸ್ಸಿ ಆಗಿರಬಹುದು, ಕೆಇ ಆಗಿರಬಹುದು, ಕೆಎಸ್ಪಿ ಆಗಿರಬಹುದು. ಕೆಎಸ್ಪಿ ಅಂದ್ರೆ ಯಾವುದು? ಎಸ್, ಕರ್ನಾಟಕ ಸ್ಟೇಟ್ ಪೊಲೀಸ್. ನೀವು PSI ಆಗಬೇಕು ಅಂದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗಲೇ ಸರ್ ಬಂದಿದ್ದಲ್ಲ ಮೋಹನ್ ಸರ್ ಅವರು PSI ಆಗಬೇಕಾದ್ರೆ ಇವುಗಳನ್ನು ರೆಫರೆನ್ಸ್ ಮಾಡಿ ಸಾಕಷ್ಟು. ಕರ್ನಾಟಕ ಸ್ಟೇಟ್ ಪೊಲೀಸ್, ನೀವೇನಾದ್ರೂ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗಬೇಕು ಅಥವಾ ಹೈಸ್ಕೂಲ್ ಟೀಚರ್ ಆಗಬೇಕು ಅಥವಾ PDO ಆಗಬೇಕು. ಕೆಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅಲ್ಲಿ ಕ್ವಶನ್ ಪೇಪರ್ ಸಾಕಷ್ಟು ಅದಾವೆ. ಇನ್ನ KS ಅಧಿಕಾರಿಗಳಾಗಬೇಕು ಅಥವಾ ಗ್ರೂಪ್ ಸಿ ಯಾವುದಾದ್ರೂ ಹುದ್ದೆಗಳನ್ನು ಪಡಿಬೇಕು. KPSC ಪ್ರಶ್ನೆ ಪತ್ರಿಕೆಗಳನ್ನ ಓದೋದು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಎಷ್ಟು ನೀವು ರಿವಿಷನ್ ಮಾಡ್ತಿರೋ, ಎಷ್ಟು ನೀವು ಚೆನ್ನಾಗಿ ಓದ್ತಿರೋ ಅದು ನಿಮಗೆ ಒಂದು ಶಕ್ತಿ ಕೊಡುತ್ತೆ. ಮಾಡೆಲ್ ಕ್ವಶನ್ಗಳನ್ನು ಓದಬಾರದು, ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಓದಬೇಕು. ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಓದೋದ್ರಿಂದ ಏನ್ ಲಾಭ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಕ್ವಶನ್ಗಳು ಯಾವ ರೀತಿ ಬರಬಹುದು ಅಂತ. ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಮುಂದಿನ ಮಾರ್ಗವನ್ನು ನಿಮಗೆ ಸೂಚಿಸ್ತವೆ. ಈ ಕ್ವಶನ್ ಬ್ಯಾಂಕ್ಗಳನ್ನ, ಕ್ವಶನ್ ಬುಕ್ಗಳ ಸಂಗ್ರಹ ಮಾಡೋದ್ರಿಂದ, ಅವುಗಳನ್ನ ಬಿಡಿಸುವುದರಿಂದ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಈಸಿಯಾಗಿ ಕ್ಲಿಯರ್ ಮಾಡಕ ಸಾಧ್ಯ ಇದೆ. ನೆಕ್ಸ್ಟ್ ಪಾಯಿಂಟ್, ಇದು ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ಪ್ರಚಲಿತ ಘಟನೆಗಳಿಗೆ ಏನೇನು ಓದಬೇಕು ನೋಡಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ದಿನಪತ್ರಿಕೆಗಳು, ಪ್ರಜಾವಾಣಿ ಮತ್ತು ದ ಹಿಂದೂ. ಪ್ರಜಾವಾಣಿ ಕನ್ನಡ, ದ ಹಿಂದೂ ಇಂಗ್ಲಿಷ್. ಮ್ಯಾಗಜಿನ್ಗಳನ್ನು ಯಾವ ಓದಬೇಕು ನೋಡಿ. ಸ್ಪರ್ಧಾ ವಿಜೇತ, ಸ್ಪರ್ಧಾ ಯು, ವಿಷನ್ IAS, GK ಟುಡೇ, ಇನ್ಸೈಟ್ IAS. ರಾಜ್ಯಸಭೆ ಮತ್ತು ಲೋಕಸಭಾ ನ್ಯೂಸ್ ಚಾನೆಲ್ಗಳು. ರಾಜ್ಯಸಭೆ ಮತ್ತು ಲೋಕಸಭೆ ಮತ್ತು ಚಂದನ್ DD. ಸ್ವಲ್ಪ ಕಷ್ಟ ಅನಿಸ್ತದೆ, ನೀವು ಎಕ್ಸಾಮ್ ಅಲ್ಲಿ ಪಾಸ್ ಮಾಡಬೇಕಾದ್ರೆ ರೆಫರೆನ್ಸ್ ಮಾಡಬೇಕು. ಯಾವ? ಸ್ಪರ್ಧಾ ವಿಜೇತ, ಸ್ಪರ್ಧಾ ಯು, ವಿಷನ್ IAS, GK ಟುಡೇ, ಇನ್ಸೈಟ್ IAS. ಇಲ್ಲಿ ಸಾಕಷ್ಟು ನಿಮಗೆ ಸಂಪನ್ಮೂಲ ಮಾಹಿತಿ ನಿಮಗೆ ಸಿಗುತ್ತದೆ. ದಿನಪತ್ರಿಕೆಗಳಲ್ಲಿ ಪ್ರಜಾವಾಣಿ ಕನ್ನಡ, ದ ಹಿಂದೂ ಇಂಗ್ಲಿಷ್. ನೆಕ್ಸ್ಟ್ ಪಾಯಿಂಟ್, ಮಾಡೆಲ್ ಟೆಸ್ಟ್ಗಳನ್ನು ಬರೀಬೇಕು, ವೆರಿ ಇಂಪಾರ್ಟೆಂಟ್. ಮಾಡೆಲ್ ಟೆಸ್ಟ್ಗಳನ್ನು ಬರೆಯುವುದರಿಂದ ಏನು ನಿಮಗೆ ಅಗಾಧವಾಗಿರುವಂತಹ ಶಕ್ತಿ ಬರ್ತದೆ ಅಂದ್ರೆ ಸಮಯ ಪ್ರಜ್ಞೆ ಬರ್ತದೆ, ಎಕ್ಸಾಮ್ದ ಭಯ ಹೋಗ್ತದೆ. ಇಲ್ಲಿ ಲೋಕಲ್ ಆಗಲಿ ಅಥವಾ ಕಾಲೇಜುಗಳಲ್ಲಿ ನಡೆಸುವಂತ ಮಾಡೆಲ್ ಟೆಸ್ಟ್ಗಳೇನದವಲ್ಲ, ಆ ಮಾಡೆಲ್ ಟೆಸ್ಟ್ಗಳಿಗೆ ಅಟೆಂಡ್ ಆಗೋದ್ರಿಂದ ನಿಮ್ಗೆ ಆಗುವಂತ ದೊಡ್ಡ ಲಾಭ ಏನು ಅಂತಂದ್ರೆ ನಿಮಗೆ ಭಯ. ಇತ್ತೀಚೆಗೆ IPL ನಲ್ಲಿ 16 ವರ್ಷದ ಹುಡುಗ ಸೆಂಚುರಿ ಹೊಡೆದ ಗೊತ್ತಾ? ಯಾರು? ಎಂತ ಬರಗಾಳಿ ಅಂತ ಬಾರುವ ಬರ್ತದವು. ಸುಮಾರು 140, 150, 160 kmph ವೇಗದಲ್ಲಿ ಬರುವಂತ ಬಾಲ್ಗಳನ್ನ ಅತ್ಯಂತ ಈಸಿಯಾಗಿ ಬೌಂಡ್ರಿಗಳ ಮೇಲೆ ಬೌಂಡ್ರಿ ಹೊಡಿತಾ ಇದ್ದ. ಯಾಕೆ ಅವನು ಆ ಶಕ್ತಿ ಬರಲ ಕಾರಣ ಏನು? ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಈಸಿಯಾಗಿ ಎಕ್ಸಾಮ್ ಗಳನ್ನು ಕ್ಲಿಯರ್ ಮಾಡಕ್ ಸಾಧ್ಯ ಇದೆ. ಅದಕ್ಕೆ ಮಾದರಿ ಪರೀಕ್ಷೆಗಳನ್ನ, ಮಾಡೆಲ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಏನು ಎಕ್ಸಾಮ್ ಭಯ ಹೋಗ್ತದ, ಸಂಪೂರ್ಣವಾಗಿ ಎಕ್ಸಾಮ್ ಭಯ ಹೋಗ್ಬಿಡುತ್ತೆ. ಆರಾಮ್ ಈಸಿಯಾಗಿ ಅಂತ ಬೇಕಾದಂತ ಎಕ್ಸಾಮ್ ಪ್ರಾರಂಭ ಮಾಡಬಹುದು. ಆಮೇಲೆ ಸಮಯ ಪ್ರಜ್ಞೆ ಎಷ್ಟು ನಾವು ಬಿಡಿಸಬೇಕು, ಮೆಂಟಲ್ ಎಬಿಲಿಟಿಗೆ ಎಷ್ಟು ಕೊಡಬೇಕು, ಸೈನ್ಸ್ ಎಷ್ಟು ಕೊಡಬೇಕು, ಪ್ರಚಲಿತ ಘಟನೆಗಳಿಗೆ ಟೈಮ್ ಎಷ್ಟು ಕೊಡಬೇಕು, ಪ್ರಬಂಧ ಮಾದರಿಯ ಬರೆಯುವಾಗ ನಾವು ಟೈಮ್ ಹೆಂಗ್ ಕೊಡಬೇಕು, ಪ್ರೆಸ್ಸೆ ರೈಟಿಂಗ್ ಬರುವಾಗ ಟೈಮ್ ಕೊಡಬೇಕು, ಟ್ರಾನ್ಸ್ಲೇಷನ್ ಬರೆಯುವಾಗ ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷ್ ಇಂದ ಕನ್ನಡ ಬರೆಯುವಂತ ಸಮಯದಲ್ಲಿ ಎಷ್ಟು ಟೈಮ್ ಕೊಡಬೇಕು, ಇವೆಲ್ಲವೂ ಕೂಡ ನಿಮ್ಗೆ ಅನುಭವ ಬರ್ತದೆ. ಅದಕ್ಕೆ ಮಾಡೆಲ್ ಟೆಸ್ಟ್ಗಳು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇದರಲ್ಲಿ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಂಡಿಯಾ ಬಿಕ್ಸ್ ಆಗಿರಬಹುದು,
ಜಿಕೆ ಟುಡೆ ಆಗಿರ್ಬೋದು, PIB ಆಗಿರ್ಬೋದು, ಎಕ್ಸಾಮ್ ವೇದ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಇನ್ಸೈಟ್ IAS ವೆಬ್ಸೈಟ್ ಎಲ್ಲ ಫ್ರೀ. ನೀವು ಮೊಬೈಲ್ ಗಳನ್ನ ಯೂಸ್ ಮಾಡುವಾಗ 1 ಗಂಟೆ 2 ಗಂಟೆ ಈ ವೆಬ್ಸೈಟ್ ಗಳಲ್ಲಿ ಫ್ರೀ ಆಗಿ ನಿಮ್ಮ ₹1 ತೊಳೆಯಲಿಲ್ಲ. ಅವರು ಸಾವಿರಾರು ಕ್ವಶನ್ ಪೇಪರ್ ಗಳ ಒಂದು ಸರಮಾಲೆ ಇದೆ. ಅದರ ಜೊತೆಯಲ್ಲಿ ಎಕ್ಸಾಮ್ ಬರೆದಿರೋ ಮೊನ್ನೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್. ಎಸ್ ನೋಡಿ, ತೊಳೆದ ಎಕ್ಸಾಮ್ ಕಟ್ಟಿಲ್ಲ ಅವರು. ಇನ್ನು ಏನ್ ಮಾಡ್ಬೇಕು ಅಂದ್ರೆ, ನೀವು ಸೆಕೆಂಡ್ PUC ಕಂಪ್ಲೀಟ್ ಆದ್ಮೇಲೆ ಸಾಕಷ್ಟು ಜನ ಡಿಗ್ರಿ ಓದ್ತಾ ಇದ್ದೀರಿ. ಈಗಿನಿಂದಾನೇ ನೀವು ಒಂದೊಂದು ಪರೀಕ್ಷೆಗಳನ್ನು ಕಟ್ಟಿ 15 ದಿನಕ್ಕೊಂದು, ಅಥವಾ ತಿಂಗಳಿಗೆ ಒಂದು, 2 ತಿಂಗಳಿಗೆ ಒಂದು, 3 ತಿಂಗಳಿಗೆ ಒಂದು ಎಕ್ಸಾಮ್ಗಳು ನಡೀತಿರ್ತಾವೆ. ಅದು ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು. ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ 3 ಎಕ್ಸಾಮ್ಗಳನ್ನು ಬರೀಬಹುದು. ನೀವು KPSC ಅಲ್ಲಿ ಎಕ್ಸಾಮ್ಗಳನ್ನು ಬರೀಬಹುದು, ಕರ್ನಾಟಕ ಸ್ಟೇಟ್ ಪೊಲೀಸ್ ದಲ್ಲಿ ಎಕ್ಸಾಮ್ ಬರೀಬಹುದು, KE ನಲ್ಲಿ ಎಕ್ಸಾಮ್ ಬರೀಬಹುದು, ರಾಜ್ಯ ಮಟ್ಟದ ಎಕ್ಸಾಮ್ಗಳು. ಇನ್ನ ಕೇಂದ್ರದಲ್ಲಿ SSC ಬರೀಬಹುದು, IBPS ಬರೀಬಹುದು, RRB ಬರೀಬಹುದು, UPSC ಬರೀಬಹುದು. ಇದು ಸೆಂಟ್ರಲ್ ಗವರ್ಮೆಂಟ್, ಅದು ಸ್ಟೇಟ್ ಗವರ್ಮೆಂಟ್. ರಾಜ್ಯ ಸರ್ಕಾರದ ಹುದ್ದೆಗಳನ್ನು ಪಡ್ಕೊಂಡ್ರೆ ಇದು ಕೇಂದ್ರ ಸರ್ಕಾರ. ನನ್ನ ಪ್ರಕಾರ ನೀವು ರಾಜ್ಯಕ್ಕಿಂತ ಕೇಂದ್ರಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಒಳ್ಳೆಯದು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಕಾರ್ಫಾರ್ಮಗಳ ಪ್ರಮಾಣ ಕಡಿಮೆ ಆಗ್ತಾ ಇದ್ದಾರೆ. ಅದು ಸೆಂಟ್ರಲ್ ಗವರ್ಮೆಂಟ್ ಅದಲ್ಲ, ಸಾಕಷ್ಟು ನಿಮ್ಗೆ ಅವಕಾಶಗಳಿದಾವೆ. ಏನು ಸ್ವಲ್ಪ ಇಂಗ್ಲಿಷ್ ಮತ್ತು ವಿಜ್ಞಾನ ಮತ್ತು ಗಣಿತ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಸಾಕು. ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ಕನ್ನಡದಲ್ಲಿ ಎಕ್ಸಾಮ್ಗಳನ್ನು ಬರೀಬಹುದು. UPSC ಕನ್ನಡದ ಬರೀಬಹುದು. ಆದ್ರೆ ಪ್ರಿಲಿಮ್ಸ್ ಏನಿದೆಯಲ್ಲ, ಪ್ರಿಲಿಮ್ಸ್ ಮಾತ್ರ ಹಿಂದಿ ಮತ್ತು ಇಂಗ್ಲಿಷ್ ಇರ್ತದೆ. ಆ ಪ್ರಿಲಿಮ್ಸ್ ನೀವು ಹಿಂದಿ ಇಂಗ್ಲಿಷ್ ನಲ್ಲಿ ಬರೋದು, ಮೇನ್ಸ್ ಏನಿದೆಯಲ್ಲ, ಮೇನ್ಸ್ ಕನ್ನಡದಲ್ಲಿ ಬರೆದ್ರೆ ನೀವು UPSC ಕ್ಲಿಯರ್ ಆಗ್ತೀರಿ. ಕನ್ನಡದಲ್ಲಿ ಅವಕಾಶ ಇದೆ. ಬ್ಯಾಂಕಿಂಗ್ ಎಕ್ಸಾಮ್ಗಳು ಕೂಡ ಕನ್ನಡದಲ್ಲಿ ಬರೀಬಹುದು, ರೈಲ್ವೆ ಎಕ್ಸಾಮ್ಗಳು ಕೂಡ ಕನ್ನಡದಲ್ಲಿ ಬರೀಬಹುದು. ಸಾಕಷ್ಟು ಸುಮಾರು 22 ರಿಂದ 23 ಎಕ್ಸಾಮ್ಗಳನ್ನ ಕನ್ನಡದಲ್ಲಿ ಬರೆಯಲು ಅವಕಾಶ ಕೊಟ್ಟಿದ್ದಾರೆ. ಆ ಉದ್ದೇಶಕ್ಕಾಗಿ ನೀವು ಕೇಂದ್ರ ಸರ್ಕಾರದ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟ್, ದೈಹಿಕ ಆರೋಗ್ಯಕ್ಕೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೋಸ್ಟ್ಲಿ ಎಲ್ಲರೂ ಪರ್ಫೆಕ್ಟ್ ಆಗಿದ್ರೆ ಏನಿಲ್ಲ. ವಾಕಿಂಗ್ ಮಾಡೋದಾಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ವ್ಯಾಯಾಮ ಮಾಡೋದು, ಧ್ಯಾನ, ಎಲ್ಲಿ ಕೂತ್ಕೊಂಡು ಸುಮ್ಮನೆ ಕುಂದ್ರದಲ್ಲ, ನಿದ್ದೆ ಮಾಡೋದಲ್ಲ, ಧ್ಯಾನ ಮಾಡೋದು. ಮತ್ತೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ನಾವು ಕ್ಲಿಯರ್ ಮಾಡಬೇಕಾದ್ರೆ ಏಕಾಗ್ರತೆ ಬಹಳ ಮುಖ್ಯ. ನೋಡಿ, ಮೈಂಡ್ ಡೈವರ್ಟ್ ಮಾಡ್ಕೋಬಾರ್ದು. ಲಾಸ್ಟ್ ಸರ್ ಹೇಳಿದ್ರಲ್ಲ,